ಗಾಡಿ ಎಲ್ಲೂ ನಿಲ್ಲಿಸ್ಬೇಡ, ಸೀದಾ ಬೆಂಗಳೂರಿಗೆ ಹೊಡಿ. ಏನೋ ಹಂಗಂತ ಇದ್ದಂಗೆ ಜರ್ಕ್ ತಗೋತಾ ಇದೆ ಗಾಡಿ. ಏನಾಯ್ತು ಬ್ರೋ? ಅಯ್ಯ ಸರ್ ಏನೋ ಸೌಂಡ್ ಬರ್ತಾ ಇದೆ, ನೋಡ್ತೀನಿ. ನೋಡಪ್ಪ. ಅಮ್ಮ ಸ್ವಲ್ಪ ಹೊತ್ತಿಲ್ಲೇ ಕುತ್ಕೋ. ಏನಾಯ್ತು? ಏನ್ ನನ್ನ ಗಾಡಿ ಎಲ್ಲೂ ನಿಂತ್ಕೊಳ್ಳೋದಿಲ್ಲ, ಸೂಪರಾಗಿ ಹಾರಾಡ್ತದೆ ಅಂತ್ಯ. ಒಂದ್ಸಲ ಗ್ಯಾರಂಟಿ ಇಲ್ಲ, ತಡೀರಿ ಸರ್. ನನ್ನ ಹೆಂಡತಿ ಓಡಾಡ್ಬೇಕು ಬೇಡ ಅಂದೆ, ಈಗ ನನ್ನ ಮಗನೇ ಓಡಿಸ್ಕೋ. ರೆಡಿ ಮಾಡ್ತಾನೆ. ಕನಸು ಬೇಗ ರೆಡಿ ಮಾಡಲೇ ಕುತ್ಕೊಂಡಿರಮ್ಮ, ಅಂಗಡಿಗೆ ಹೋಗಿ ಬರ್ತೀನಿ. ಮಗು ಇಲ್ಲೇ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಆಯ್ತಾಯ್ತು ಸರ್, ನೋಡ್ಕೊಳ್ಳಿ. ಇಲ್ಲೇ ಅಂಗಡಿಗೆ ಹೋಗಿ. ಅವ್ವ ತಾಯಿ ಎಲ್ಲೂ ಹೋಗ್ಬೇಡ. ಬಸ್ ನಿಲ್ಸಿದ್ನ ಮತ್ತೆ ಅವನು. ಯಾವ ಊರು ಬಂತಿವಾಗ? ಅಮ್ಮ ನಿಲ್ದು ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಅಪ್ಪ ಅಮ್ಮ ನೋಡ್ದೆ ಅಪ್ಪ. ಇಲ್ಲಮ್ಮ. ಇಲ್ಲ ಅಪ್ಪ, ಅಮ್ಮ ನೋಡ್ದೆ ಹೋಗ್ತಾ ಇದಾರಪ್ಪ. ಬಸ್ಸಲ್ಲಿ ಇದ್ರಪ್ಪ, ಅಮ್ಮನು ನನ್ನ ನೋಡಿದ್ರು. ನಿಜವಾಗ್ಲೂ ಅಪ್ಪ, ಈ ಡೋರ್ ಬೇರೆ ಒಂದು ಓಪನ್ ಆಗ್ತಾ ಇಲ್ಲ. ಅಮ್ಮನ್ ನೋಡ್ದೆ ಅಂತ ಇದ್ದಾಳೆ. ಯಾರನ್ನೋ ನೋಡಿ ಹಾಗೆ ಅನ್ಕೊಂಡಿರ್ತಾಳೆ. ಇಲ್ಲ ಅಪ್ಪ, ಅಮ್ಮನ್ನೇ ನೋಡ್ದೆ. ಯಾರನ್ನೋ ನೋಡಿ ನೀನ್ ಹಾಗೆ ಅನ್ಕೊಂಡಿದ್ಯಾ? ಅದೆಲ್ಲ ಏನಿಲ್ಲ. ಹೋಗ್ಬಿಡೋಣ ಬಾ ಅಪ್ಪ. ಸರಿ ನಡಿ ಹೋಗೋಣ. ಸರಿ ಕುತ್ಕೊಮ್ಮ. ಅಮ್ಮ ಅಮ್ಮ ಹುಷಾರಮ್ಮ. ಬಾಯ್ ಬಾಯ್. ಜ್ವರ ಬಂದಿದೆ. ಇವರೇ ಮುಂದೆ ಯಾವುದಾದ್ರೂ ಕ್ಲಿನಿಕ್ ಹತ್ರ ನಿಲ್ಲಿಸಿ. ಡಾಕ್ಟರ್, ಮಗುಗೆ ಭಯ ಪಡೋಂಥದ್ದೇನಿಲ್ಲಲ್ಲ? ಹಾಗೇನೂ ಇಲ್ಲ, ಆದ್ರೆ ಈ ಪೊಸಿಷನ್ ಅಲ್ಲಿ ನೀವು ಟ್ರಾವೆಲ್ ಮಾಡೋ ಹಾಗಿಲ್ಲ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಜ್ವರ ಕಡಿಮೆ ಆಗುತ್ತೆ. ಇಷ್ಟು ಜ್ವರ ಬಂದ್ರೆ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಿಟ್ಸ್ ಬಂದ್ರೆ ಮಗು ಜೀವಕ್ಕೆ ಅಪಾಯ ಆಗುತ್ತೆ. ಮೊದಲು ಮಗು ತಾಯಿನ ಕರೆಸಿ. ಸರ್, ಅವರಮ್ಮ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಸರ್. ಈಗಿನ ಕಾಲದ ಹೆಂಗಸರಿಗೆ ಮಕ್ಳ ಬಗ್ಗೆ ಗಮನನೇ ಇರಲ್ಲ. ಅವ್ರಿಗೆ ಅವ್ರ ಜಾಬೇ ಇಂಪಾರ್ಟೆಂಟ್ ಆಗುತ್ತೆ. ಎನಿವೆ, ಈ ಮಗುನ ಇಲ್ಲಿ ಜಾಸ್ತಿ ತಿಟ್ಕೊಳಕ್ ಆಗಲ್ಲ. ಹತ್ರದಲ್ಲಿ ಯಾವ ಆಸ್ಪತ್ರೆ, ನರ್ಸಿಂಗ್ ಹೋಮು ಇಲ್ಲ. ಸರಿ ಸರ್. ಇಲ್ಲೆಲ್ಲಾದ್ರೂ ಉಳ್ಕೊಂಡು ಮಗುಗೆ ರೆಸ್ಟ್ ಕೊಡಿ, ಟ್ರಾವೆಲ್ ಮಾಡಬೇಡಿ. ಆಯ್ತು ಸರ್.
ಡಾಕ್ಟರ್ ಏನು ತೊಂದರೆ ಇಲ್ಲಲ್ಲ? ಡೋಂಟ್ ವರಿ, ಆ ಥರ ಏನಾದ್ರು ಆದ್ರೆ ನನ್ಗೊಂದು ಕಾಲ್ ಮಾಡಿ. ಓಕೆ ಡಾಕ್ಟರ್. ನಮಸ್ಕಾರ. ನನ್ನ ಫ್ರೆಂಡು ಕಿರಣ್ ಅಂತ ಇದ್ದಾನೆ. ಅವನ ಎಸ್ಟೇಟ್ ಇಲ್ಲೇ ಇದೆ. ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗೋಣ. ಏನಂತ ಹರಿ? ಸರಿ ಕಣ. ಆ ಮಗು ಕನಸು ಅಮ್ಮನ್ ನೋಡ್ದೆ, ಅಮ್ಮನ್ ಕೂಗ್ದೆ ಅಂತ ಹೇಳ್ತಿತ್ತಲ್ಲ, ಅದು ನಿಜ ಇರ್ಬೋದಾ? ಅದೆಲ್ಲ ಏನಿಲ್ಲ ಬಾಬಣ್ಣ. ಅವಳು ಭ್ರಮೇಲೆಲ್ಲೋ ಕನ್ವರ್ಸಿರ್ತಾಳಷ್ಟೇ. ಅವಳಿನ ಪುಟ್ಟ ಹುಡುಗಿ ಮಾತೆತ್ತಿದ್ರೆ ಅವ್ರ ಅಮ್ಮನ ಬಗ್ಗೆನೇ ಮಾತಾಡ್ತಾ ಇದ್ಲು. ತಾಯಿ ಪ್ರೀತಿ ಅಷ್ಟು ಸ್ಟ್ರಾಂಗು ಬಾಬಣ್ಣ. ಮಕ್ಕಳಾದ್ಮೇಲೆ ತಂದೆ ತಾಯಿಗಳು ಜಗಳ ಮಾಡಿಕೊಂಡು ಒಬ್ರಿಗೊಬ್ರು ದೂರ ಆಗ್ಬಿಟ್ರೆ ಮಕ್ಕಳ ಭವಿಷ್ಯದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತಲ್ವಾ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಇವ್ರಿಗೆ ಈ ಥರ ಎಲ್ಲ ಆಗ್ತಾ ಇದೆ? ಇದೆಲ್ಲ ನಂದಿನಿಗೆ ಅರ್ಥ ಆಗ್ಬೇಕು. ಎಲ್ಲ ಗೊತ್ತಾಗತ್ತೆ ಬಾಬಣ್ಣ. ಅವ್ರದ್ದು ತುಂಬಾ ಒಳ್ಳೆ ಸಂಸಾರ. ಇದೆಲ್ಲ ಹೆಂಗಾಯ್ತೋ ಏನೋ. ಈಗೋ ಸರ್, ಈಗೋ. ಏಯ್ ನೋಡು, ಈಗೋಗೂ ಈ ಸಂಸಾರ ಹಿಂಗಾಗೋಕ್ಕೂ ಸಂಬಂಧ ಏನೋ? ಕಿರಣ್ ಫಾರ್ಮಲ್ಲಿ ಲೈಟ್ ಆನ್ ಇದೆ. ಬಂದಿದ್ದಾನ ಬಾಬಣ್ಣ? ಈ ಚಿಕ್ಕ ಚಿಕ್ಕ ಈಗೋಗಳು ಸಂಸಾರದೊಳಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ. ಹಾಯ್ ಗಾಯ್ಸ್, ನಾನು ಕಿರಣ್ ಫ್ರೆಂಡು, ಪಕ್ಕದ ಎಸ್ಟೇಟ್ ಓನರು. ಲೈಟ್ ಆನ್ ಆಗಿತ್ತಲ್ಲ, ಅದಕ್ಕೆ ಬಂದೆ. ನೀವು ಕಿರಣ್ ಫ್ರೆಂಡಾ? ಯಾ. ಕಮ್ ಸರ್, ಹ್ಯಾವ್ ಎ ಸೀಟ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೈ ಸೆಲ್ಫ್ ರವಿ. ಓ, ಹಾಯ್ ರವಿ. ಬಾಬಣ್ಣ. ಹಾಯ್. ಹಲೋ ಬಾಬಣ್ಣ. ಸಂಪಂಗಿ. ಹಾಯ್. ವಾಟ್ ಇಸ್ ದಿಸ್? ಚೀಪ್ ಲಿಕ್ಕರ್. ಐಲ್ ಗೆಟ್ ಎ ಫಾರಿನ್ ಸ್ಕಾಚ್. ಏ ಇಷ್ಟೇ ಇದೆ ನಮ್ಮ ಲೆವೆಲ್ಗೆ. ಥ್ಯಾಂಕ್ಸ್ ಫಾರ್ ದ ಆಫರ್ ಎನಿವೇ. ನೋ ಥ್ಯಾಂಕ್ಸ್. ನೋಡಿ, ನೀವೆಲ್ಲ ಕಿರಣ್ ಫ್ರೆಂಡ್ಸು, ನಾನು ಕೂಡ ಕಿರಣ್ ಫ್ರೆಂಡು. So I can get you more. ಇಲ್ಲ ಈಗಲೇ ಅದು ಸಾಕಾಗಿದೆ. It's okay. I'll take a leave. Yeah, okay. Enjoy. Bye. ಹಾಗೆ ಪಕ್ಕದ ಎಸ್ಟೇಟ್ ಓನರು ಕೇಳಿದ್ರು ಅಂತ ಹೇಳಿ ಕಿರಣ್ಗೆ. ಓಕೆ. ಗುಡ್ ನೈಟ್. ಗುಡ್ ನೈಟ್. ಬೆಡ್ಶೀಟ್ ಇಲ್ಲ ಅಂದ್ರೆ ಚಳಿ ಜಾಸ್ತಿ ಆಗುತ್ತೆ. ಮರಿ. ಅಪ್ಪ, ಅಮ್ಮ ಬೇಕು. ಅಮ್ಮ ಬರುತ್ತೆ, ಕಣ್ಣು ಮುಚ್ಕೊಂಡು ಮಲ್ಗು. ಅಪ್ಪ, ನಿದ್ದೆ ಬರ್ತಾ ಇಲ್ಲ. ನೀ ಮಲ್ಕೊಮ್ಮ, ಜ್ವರನೂ ಹೋಗುತ್ತೆ, ನಿದ್ದೆನೂ ಬರುತ್ತೆ, ಅಮ್ಮನೂ ಬರ್ತಾರೆ. ಜೋಲಾಲಿ ಜೋಲಾಲಿ ಹಾಯಾಗಿ ಮಲಗಮ್ಮ ನಿದಿರೆ ಬರಲಿ. ಜೋಲಾಲಿ ನನ್ನ ಮಗಳೇ ಜೋಲಾಲಿ, ನಿದಿರೇಲಿ ಸಿಹಿಯಾದ ಕನಸು ಬರಲಿ. ನನ್ನ ಎದೆ ತಾಳ ಇದೆ, ತಂಗಾಳಿ ಸಂಗೀತ ನೀ ಆಲಿಸು. ಲಾಲಿ ಪದ ತಪ್ಪಾದರೆ ಓ ಕಂದ ದಯಮಾಡಿ ನೀ ಮನ್ನಿಸು. ಜೋಲಾಲಿ 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 ಹಾಯಾಗಿ ಮಲಗಮ್ಮ ನಿತಿರೆ ಬರಲಿ.
ವಲ್ಲಭ ರಾಜ ಎಂಬ ಚಂದ ಮಾಮ ಕತೆ ಹೇಳಲ ರಾಗಿ ಪದವು ಕಾಣೆ ಗೀಗಿ ಪದವು ಕಾಣೆ ನಾನು ಹಾಡುತ್ತಿರುವೆ ಮೊದಲ ಸಲ ನೀನಾಡೋ ಮಾತು ತೊದಲಾದರೂ ಕೆಲವೊಂದು ಸಾರಿ ನೀನೇ ಗುರು ಆ ಚಂದಿರ ಅಳುವ ಸ್ವರ ಕೇಳಿಲ್ಲ ಎಂದೆಂದು ತಾರಾಗಣ ಒಲವಾದರೂ ಉಸಿರಾದರೂ ಜೊತೆಗಿರುವ ತನಕನೇ ನಮ್ಮ ಋಣ ಜೋಲಾಲಿ ಜೋಲಾಲಿ ಬಡವ ನಿನ್ನ ಅಪ್ಪ ಸಹಿಸು ಮಗಳೇ ಸ್ವಲ್ಪ ನನ್ನ ಭುಜವೇ ನಿಂಗೆ ತೂಗು ಮಂಚ ಬಾಳು ಅನ್ನೋ ಬೆಳಪ ಒತ್ತಿ ಬರೆಯೋ ಮುನ್ನ ಗಮನ ಇರಲೇಬೇಕು ಕೊಂಚ ಮುರಿದೋದ ಮೇಲೆ ಸಂಬಂಧವು ನೆನಪಾದರೂ ಸಹ ಎದೆ ಭಾರವು ನನ್ನ ಕರು ಸ್ವಲ್ಪ ಇರು ನಿನ್ನಮ್ಮ ಬರುತ್ತಾಳೆ ಎಂದಾದರೂ ನಾನಾದರೂ ನೀನಾದರೂ ನಗು ನಗುತ್ತಾ ಇರಬೇಕು ನೋವಾದರೂ ಬಂಗಾರಿ ನನ್ನಮ್ಮ ಜೋಲಾಲಿ ಜೋಲಾಲಿ ಜೋ ಜೋಲಾಲಿ ಹಾಯಾಗಿ ಮಲಗಮ್ಮ ನಿದಿರೆ ಬರಲಿ ಹೇಳ್ಗಿರಿ ನೋಡು ನಾನೀಗ ಚಿಕ್ಕಮಗಳೂರಲ್ಲಿದ್ದೀನಿ. ಎಲ್ಲಿ ಅಂದ್ರೆ ನಾನು ಇಲ್ಲೇ ಹೊಸ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೌದು, ಹೊಸ ರೋಡ್ ಇದೆಯಲ್ಲ ಅಲ್ಲೇ, ಅದೇ ರೋಡಲ್ಲಿ ಬರ್ತಾ ಇದ್ದೀನಿ. ಯಾಕೆ? ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ ಹಬ್ಬಕ್ಕೆ. ಏನು? ಎಲ್ಲಿ ಎಲ್ಲಿ? ಅಣ್ಣ ಹೇಗಿದೀಯಾ? ಮಗಳ ಹಾಯ್ ಪುಟಿ, ಎಷ್ಟು ಮುದ್ದಾಗಿದೆಯಾ. ಅಮ್ಮ ಎಲ್ಲಿ? ಅಣ್ಣ ಅದ್ಗೆ ಎಲ್ಲಿ ಕಾಣಿಸ್ತಿಲ್ಲ? ಅಂಕಲ್, ನಮ್ಮಮ್ಮನ ನೋಡಿದೀರಾ ಎಲ್ಲಾದ್ರೂ? ಹೇಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ಇಂಥದನ್ನೆಲ್ಲ ಟಿವಿನಲ್ಲಿ ನೋಡಿದಾಗ್ಲೋ ಇಲ್ಲ ನ್ಯೂಸ್ ಪೇಪರಲ್ಲಿ ಓದ್ದಾಗ್ಲೋ ಇಲ್ಲ ನಮ್ಗೆ ಗೊತ್ತಿರೋರ್ಗೋ ಯಾರಾದ್ರೂ ಪರಿಚಯ ಇರೋರ್ಗೆ ಹಿಂಗೆ ಅದಾಗ್ಲೋ ಅದನ್ನ ನೋಡಿ ನಾವು ನಗ್ತಿರ್ತೀವಿ. ಇದೇ ವಿಷಯ ನಮ್ಮನೇಲಾದ್ರೆ ಅದರಿಂದಾಗ ನಾವು ಏನು ಅಂತ ಇವಾಗ ಗೊತ್ತಾಯ್ತಣ್ಣ. ನಾನೊಬ್ಬ ಮೆಡಿಕಲ್ ರೆಪ್ ಆಗಿರೋದ್ರಿಂದ ಡ್ಯೂಟಿ ಮೇಲೆ ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ. ಬಂದಾಗೆಲ್ಲ ಒಂದು ಹೋಮ್ ಸ್ಟೇಲ್ ಉಳ್ಕೋತೀನಿ. ಹಾಗಾಗಿ ಈಗಲೂ ಅಲ್ಲಿಂದಾನೇ ಬಂದೆ. ನನ್ನ ಫ್ರೆಂಡ್ ಒಬ್ಬ ಇವ್ರನ್ನ ಲವರ್ಸ್ ಅಂತ ಕರ್ಕೊಂಬಂದ. ನಾನು ಊರಿಗೆ ಹೊರಟಿದ್ದೆ. ನಾನು ವೆಕೆಟ್ ಮಾಡ್ತಿರೋದ್ರಿಂದ ನನ್ನ ರೂಮ್ನ ಇವ್ರಿಗೆ ಬಿಟ್ಕೊಟ್ಟಿದ್ದೆ. ಬ್ರಾತಲ್ ಕೇಸ್ ಮೇಲೆ ಆ ಹೋಮ್ ಸ್ಟೇನ ರೇಡ್ ಮಾಡಿದಾರಂತೆ. ನನ್ನ ಹೆಸರಲ್ಲೇ ರೂಮ್ ಬುಕ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು. ಈಗ ಅಲ್ಲಿಗೆ ಹೊರಟಿದ್ದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಣ್ಣ, ಅದಕ್ಕೆ ಸಿಗ್ತಾರೆ.
ನನ್ನಲ್ಲೇನಿದೆ ಅಂತ ದೋಷವು ಹೇಳಬಾರದೆ ಏನೋ ಪಾಪವು ಒಂದು ಮಾತು ಹೇಳದಂತೆ ಎದ್ದು ಹೋದೆ ಏತಕ್ಕೆ ಪ್ರೀತಿ ಎಂದು ಹೇಳಬಹುದೇ ಇಂಥ ನಿನ್ನ ಸ್ವಾರ್ಥಕ್ಕೆ ಉಸಿರಾಣೆಯೂ ಹುಸಿಯಾಯಿತೆ ಮಂಚು ಹನಿಯ ಬಿಂದು ಮುತ್ತು ಎಂದೆನಾ ಭ್ರಮೆಯು ಕಳಚಿ ಬಿತ್ತು ಇಂದು ನೊಂದೆನಾ ಯಾಕೇಲೆ ಯಾಕೇಲೆ ನಲ್ಲೇ ನಲ್ಲೇ ನಾವು ದೂರಾದ್ವಲ್ಲೇ ಒಲ್ಲೆ ಒಲ್ಲೆ ಅಂತ ಬೇರಾದ್ವಲ್ಲೇ ಅಪರಾಧ ನನ್ನಲ್ಲೇ ನಿನ್ನಲ್ಲೇ ಹೇಳೇಲೇ ಮೇಡಮ್ ಸ್ವಾಮಿ ಇವ್ರ ಜೊತೆ ಒಬ್ಬ ಬೆಳ್ಳಿಗಿದ್ನಲ್ಲ ಪೊಟಿಂಗ್ ಸ್ವಾಮಿ ಯಾರು? ಅವನು ಇವನ್ ಫ್ರೆಂಡ್. ರೀ ಸ್ವಾಮಿ, ನೀವು ಹೋಗ್ಬೇಕಾರೆ ನಿಮ್ ನಂಬರು ಅಡ್ರೆಸ್ ಕೊಟ್ಬಿಟ್ಟು ಹೋಗಿ. ಅವ್ನ್ ಸಿಕ್ಕಿದ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು. ಓಕೆ ಸರ್. ಇವ್ರು ನಿಡಿಯಕ್ ಹೋದಾಗ ನಿಂತ್ಕೊಂತೀರ ಇಲ್ವಾ ಇವಾಗ? ನಿಂತ್ಕೊಳ್ರೋ, ಎಲ್ಲಾದ್ರೂ ಬಿಡಲ್ಲ ನಿಮ್ನ. ಸಾಕ್ ಕಂಡಿದೀನಿ ಬಾರಲ್ಲೇ. ನನ್ ಮಗ ತಪ್ಪಿಸ್ಕೊಬಿಟ್ಟ ಗುರು. ನಮ್ PSI ಕಾಲ್ಗೆ ಬಿತ್ತು. ಇಲ್ಲೇ ಇದ್ದಾರಾ? ಇದಾರೆ. ನಿಮ್ಗೇನಾಗ್ಬೇಕು ಅವರು? ಇವ್ರಿಗೆ ಹೆಂಡತಿ ಆಗ್ಬೇಕು. ಓಹೋ, ಎಸ್ಕೇಪ್ ಕೇಸು ಸರ್. ಅವ್ರನ್ನ ಬಿಟ್ಬಿಟ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ ಸರ್. ಅದೇ ಹೆಂಗ್ರಿ ಆಗತ್ತೆ? ಕಾನೂನು ಒಪ್ಬೇಕಲ್ರಿ. ಸಾಹೇಬ್ರು ಬರ್ಬೇಕು, FIR ಆಗ್ಬೇಕು, ಕೋರ್ಟ್ಗೆ ಹೋಗಿ ಫೈನ್ ಕಟ್ಟಿ ಆಕೆನ ಬಿಡ್ಸ್ಕೊಂಡೋಗಿ. ಕಾನೂನೇನ್ರಿ ಕಾನೂನು? ಮನುಷ್ಯತ್ವ ಮುಖ್ಯ. ಅಂಕಲ್, ನಮ್ಮಮ್ಮ ಇಲ್ಲಿದ್ದಾರಾ? ಸ್ವಾಮಿ, ಅಲ್ಲಿದ್ದಾರೆ. ಅಮ್ಮ ಅಮ್ಮ ಒಂದು ಕಂದ ಪಾಪ, ಹೀಗೆ ಮಾಡೋದಂತೂ ಪಾಪ. ನಿನ್ ಗಂಡನ ಕುಡಿದ್ ಬಂದು ಹೊಡಿತಾನ? ಬೇರೆ ಹೆಣ್ಣಿನ ಸವಾಸ? ಈ ಮಗು ಇವಂದೇ ತಾನೆ? ಏನೇನೋ ಸಿಡಿಗಳನ್ನ ತೋರ್ಸೋದು, ಸಿಗರೇಟ್ ಸುಡೋದು ಅಂತದೇನಾರು ಮಾಡ್ತಾನ? ಮನಿದೇನಾದ್ರೂ ಪ್ರಾಬ್ಲಮ್ ಇದೆಯಾ? ಇಂಥ ಅಲ್ಕ ಕೆಲಸ ಯಾಕೆ ಮಾಡ್ದೆ? ಬಂಗಾರದಂತ ಮಗುನ ಬಿಟ್ಟು, ಮುತ್ನಂತ ಗಂಡನ್ ಬಿಟ್ಟು ಓಡೋಗೋ ಅಂತದ್ದೇನಾಗಿತ್ತೆ? ನಿಮ್ಮಂತವ್ರನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಸರ್, ಸಾಹೇಬ್ರು ಬಂದ್ರು. ಸರಿ, ನೀವು ನಡೀರಿ. ಸಾಹೇಬ್ರು ಬಂದ್ರು. ಅವ್ರು ಗೊತ್ತಾದ್ರೆ FIR ಹಾಕೋರ್ಗೂ ಬಿಡೋದಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ನಡೀರಿ ನಡೀರಿ. ಸರ್, ಅದು ಫೋನ್ ನಂಬರು, ಅಡ್ರೆಸ್. ನಡಿ. ನಿನ್ ಮುಖ ಬ್ಯಾಗ್ ಯಾರದ್ರಿ? ತಗೊಳ್ಳೆ. ಇಲ್ಲಿ ಕೊಡಪ್ಪ, ನಮ್ದದು. ನಮ್ ಸರ್ವಿಸ್ ನಲ್ಲಿ ಎಷ್ಟು ನೋಡಿದೀವೋ ಈ ತರ.